ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಗೋವಿಂದ ದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ಬಳಿಕ ಭಾವಗೀತೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗೋವಿಂದ ದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ಯುವವಾಣಿ ಕಲಾ ಸಂಜೆ ಸಾಂಸ್ಕೃತಿಕ ಸಾಹಿತ್ಯಿಕ ಸಂಜೆಗೆ ಕೇಳುಗರಿಗೆಲ್ಲರಿಗೂ ಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇದೀಗ ಪ್ರಾರ್ಥನೆ. ಅನಂತ ದೀಪ್ತಿಯ ನವದಿಗಂತ ವ್ಯಾಪ್ತಿಯ ಕಂಡು ಹೃದಯಾರವಿಂದಗಳು ಹಿಗ್ಗುವಂತೆ ಸತ್ಯ ಶಿವ ಸುಂದರದ ಜ್ಞಾನ ಸಂಜೀವಿನಿಯು ಬುದ್ಧಿಭಾವಗಳ ಶುಚಿಗೊಳಿಸುವಂತೆ ಬುದ್ಧಿಭಾವಗಳ ಶುಚಿಗೊಳಿಸುವಂತೆ ನಡೆವ ದಾರಿಗೆ ಬೆಳಕು ಬೀರಿ ಮುನ್ನಡೆಸೂನಿ ಅರಿವಿನ ಗುರಿ ತಪ್ಪದಂತೆ ಹರಸು. ಹೇ ಪ್ರಭುವೇ, ಹೇ ಪ್ರಭುವೇ, ನಡೆ ನುಡಿಗೆ ಸೌಜನ್ಯ ತುಂಬಿ ನಲಿಸು. ನಡೆ ನುಡಿಗೆ ಸೌಜನ್ಯ ತುಂಬಿ ನಲಿಸು. ಸೃಜನಶೀಲತೆ ಎನ್ನುವುದು ಪ್ರತಿಯೊಬ್ಬರಲ್ಲೂ ಇರಬೇಕಾದ ವಸ್ತು. ಹೀಗೆ ಜಗತ್ತಿನಲ್ಲಿ ಅಪಾರವಾದ ಕಾವ್ಯ ವೈವಿಧ್ಯಗಳು ಮೂಡಿದೆ. ಇದೀಗ ಸ್ವರಚಿತ ಕವಿತಾ ವಾಚನ ದೀಕ್ಷಿತಾ ಇವರಿಂದ. ಕಡಲ ತೀರ, ನಿರಾಳತೆ ಇಲ್ಲದ ಮನಸ್ಸಿಗೆ ನೀನೇ ಆಸರೆ. ಆ ಅಲೆಗಳ ಶಬ್ದ ನನ್ನ ಕಿವಿಗೆ ಸೋಕುವ ಇಂಪನ, ತನುವಿಗೆ ಹಿತವನ್ನು ನೀಡುವ ತಂಪಾದ ಗಾಳಿ, ಎಲ್ಲವನ್ನು ವಿಸ್ಮೃತಿಗೊಳಿಸುವ ಚೈತನ್ಯ ಈ ಕಡಲು. ಸೂರ್ಯಾಸ್ತ ವೇಳೆಯಲ್ಲಿ ಕಡಲು ಕೆಂಪಾಗಿ ತೋರುವಂತೆ, ನನ್ನ ಮನಸ್ಸು ಹಕ್ಕಿಯಾಗಿ ಹಾರುವಂತೆ, ಎಲ್ಲೋ ಸ್ವರ್ಗದಲ್ಲಿ ಕುಳಿತಂತೆ ನನ್ನನ್ನು ಆವರಿಸಿದೆ ಈ ಕಡಲು. ನೀಲವರ್ಣದ ನೀರು ಪ್ರಕೃತಿಯ ಸೊಬಗು, ಮೃದುವಾಗಿ ಬರುವ ಅಲೆಗಳು ತೀರವನ್ನು ಮುಟ್ಟಿ ಮರಳುವ ಕ್ಷಣ ನನ್ನ ಕಣ್ಣನ್ನು ಸೆಳೆಯುತ್ತದೆ ಈ ಕಡಲು. ಮನುಷ್ಯನನ್ನು ಚಿಂತನೆಗೆ ಹಚ್ಚುವ ಮಾತುಗಳು ಅತ್ಯಂತ ಮಹತ್ವವಾದದ್ದು. ಇದೀಗ ಬದುಕಿನ ಕುರಿತು ಭಾಷಣ ಪಲ್ಲವಿ ಇವರಿಂದ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ಸರಳವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಆದರೆ ಅದು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ವಿಷಯ. ನಗುವಿನ ಹಿಂದೆ ಇರುವ ನಮ್ಮ ಕತೆ. ನಾವು ಜೀವನದಲ್ಲಿ ಅನೇಕ ಜನರನ್ನು ನೋಡುತ್ತೇವೆ. ಕೆಲವರು ಯಾವಾಗಲೂ ನಗುತ್ತಿರುತ್ತಾರೆ, ಎಲ್ಲರ ಜೊತೆ ಮಾತನಾಡುತ್ತಾರೆ, ಸಂತೋಷವಾಗಿಯೂ ಇರುವಂತೆ ಕಾಣುತ್ತಾರೆ. ಆದರೆ ಒಂದು ಪ್ರಶ್ನೆ ಕೇಳಬಯಸುತ್ತೇನೆ. ನಗುವಿನ ಹಿಂದೆ ಯಾವಾಗಲೂ ಸಂತೋಷವೇ ಇರುತ್ತದೆಯೇ? ಬಹುಸಾರಿ ಉತ್ತರ ಇಲ್ಲ. ಯಾಕೆಂದರೆ ಕೆಲವೊಮ್ಮೆ ನಗು ಅಂದರೆ ಸಂತೋಷದ ಗುರುತು ಅಲ್ಲ, ಅದು ನಮ್ಮ ನೋವನ್ನು ಮರೆಮಾಚುವ ಒಂದು ಮುಖವಾಡ. ಜೀವನವೂ ಹಾಗೆ. ಹೊರಗಿನಿಂದ ನೋಡಿದರೆ ಕೆಲವರು ನಗುತ್ತಾರೆ, ಜನರ ಜೊತೆ ಮಾತನಾಡುತ್ತಾರೆ, ಸಂತೋಷವಾಗಿರುವಂತೆಯೂ ಕಾಣುತ್ತಾರೆ. ಆದರೆ ತನ್ನ ಮನಸ್ಸಿನ ಒಳಗೆ ಕೆಲವೊಮ್ಮೆ ಅನೇಕ ನೋವುಗಳು ಮತ್ತು ಕೆಲವೊಮ್ಮೆ ಯಾರಿಗೂ ಹೇಳಲಾಗದ ಭಾವನೆಗಳೂ ಇರುತ್ತವೆ. ಜೀವನ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ಸುಲಭವಾಗಿರಬಹುದು, ಕೆಲವರಿಗೆ ಕಷ್ಟವಾಗಿಯೂ ಇರಬಹುದು. ಆದರೆ ಒಂದು ಸತ್ಯ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೋರಾಟವನ್ನು ನಡೆಸುತ್ತಾರೆ. ಕೆಲವರು ಆ ಹೋರಾಟವನ್ನು ಹೊರಗೆ ತೋರಿಸುತ್ತಾರೆ, ಆದರೆ ಕೆಲವರು ಅದನ್ನು ತಮ್ಮೊಳಗೆ ಮರೆಮಾಚುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಏನೋ ತಪ್ಪಾಗಿ ನಡೆಯುತ್ತದೆ. ನಾವು ತುಂಬ ಪ್ರಯತ್ನ ಮಾಡಿದ್ದರೂ ಫಲಿತಾಂಶ ನಮ್ಮ ನಿರೀಕ್ಷೆಯಂತೆಯೇ ಇರೋದಿಲ್ಲ. ಆ ಸಮಯದಲ್ಲಿ ಮನಸ್ಸು ತುಂಬ ನೋವಾಗುತ್ತದೆ. ಯಾಕೆ ನನ್ನ ಜೊತೆ ಮಾತ್ರ ಹೀಗೆ ಆಗುತ್ತಿದೆ? ನಾನು ತಪ್ಪೇನು ಮಾಡಿದೆ ಅಂತ ಅನೇಕ ಪ್ರಶ್ನೆಗಳು ಮನಸ್ಸಿಗೆ ಬರುತ್ತದೆ. ಆದರೆ
ಜೀವನ ನಮಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಅದು ಏನೆಂದರೆ, ಕಷ್ಟಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮನ್ನು ಬಲವಾಗಿಸಲು ಬರುತ್ತವೆ. ಒಂದು ಸಮಯದಲ್ಲಿ ನಾನು ಅರ್ಥ ಮಾಡಿಕೊಂಡೆ, ನನ್ನ ಜೀವನದಲ್ಲಿ ಏನೇ ಆಗಲಿ ನಾನು ನಗುವುದನ್ನು ಬಿಡಬಾರದು. ಯಾಕೆಂದರೆ ನಗು ಒಂದು ಶಕ್ತಿ. ಕೆಲವೊಮ್ಮೆ ನಾವು ನಗುವಾಗ ನಮ್ಮ ಮನಸ್ಸಿನ ನೋವು ಕೂಡ ಸ್ವಲ್ಪ ಕಡಿಮೆಯಾಗುತ್ತದೆ. ಮತ್ತೆ ಕೆಲವೊಮ್ಮೆ ನಮ್ಮ ನಗು ಇನ್ನೊಬ್ಬರಿಗೆ ಧೈರ್ಯ ಕೊಡಬಹುದು. ಸ್ನೇಹಿತರೆ, ನಾವು ಯಾರನ್ನಾದರೂ ನೋಡಿದಾಗ ಅವರಿಗೆ ಸಮಸ್ಯೆ ಇಲ್ಲ ಎಂದು ತಿಳ್ಕೊಳ್ಬಾರದು. ಬಹುಶಃ ಅವರು ತಮ್ಮ ನೋವನ್ನು ಮರೆಮಾಚಿಕೊಂಡಿರಬಹುದು. ಒಂದು ಚಿಕ್ಕ ನಗು ಕೂಡ ಕೆಲವೊಮ್ಮೆ ದೊಡ್ಡ ಹೋರಾಟದ ಫಲವಾಗಿರಬಹುದು. ಜೀವನದಲ್ಲಿ ನಾನು ಕಲಿತ ಒಂದು ಮುಖ್ಯ ಪಾಠವೇನೆಂದರೆ, ಯಾರ ಬಗ್ಗೆಯೂ ತೀರ್ಪು ಕೊಡಬಾರದು. ಯಾಕೆಂದರೆ ನಾವು ಅವರ ಕಥೆಯನ್ನು ಸಂಪೂರ್ಣವಾಗಿ ತಿಳಿದಿಲ್ಲ. ಪ್ರತಿಯೊಬ್ಬರ ಜೀವನದ ಹಿಂದೆ ಒಂದು ಅವರದ್ದೇ ಆದ ಕಥೆಯೂ ಇರುತ್ತದೆ. ಕೆಲವು ಕಥೆಗಳು ಸಂತೋಷದಿಂದ ತುಂಬಿರುತ್ತದೆ, ಆದರೆ ಕೆಲವು ಕಥೆಗಳು ನೋವಿನಿಂದವೂ ತುಂಬಿರುತ್ತದೆ. ಆದರೆ ಆ ಕಥೆಗಳು ನಮ್ಮನ್ನು ರೂಪಿಸುತ್ತವೆ, ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಒಂದು ವಿಷಯ ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ನಗುವನ್ನೊಂದು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಆ ನಗು ನಿಮ್ಮ ಶಕ್ತಿ, ಆ ನಗು ನಿಮ್ಮ ಧೈರ್ಯ. ನಾವು ಜೀವನದಲ್ಲಿ ಸೋಲಬಹುದು, ಆದರೆ ಮತ್ತೆ ಎದ್ದು ನಿಲ್ಲಬಹುದು. ನಾವು ಅಳಬಹುದು, ಆದರೆ ಮತ್ತೆ ನಗಬಹುದು. ಅದೇ ಜೀವನದ ಸೌಂದರ್ಯ. ನಮ್ಮ ನಗುವಿನ ಹಿಂದೆ ಇರುವ ಕಥೆಯೇ ನಮ್ಮನ್ನು ಬಲಶಾಲಿಯಾಗಿ ಮಾಡುತ್ತವೆ. ಧನ್ಯವಾದಗಳು. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕಾದಂಬರಿಗಳಿಗೆ ಮಹತ್ವವಾದ ಸ್ಥಾನವಿದೆ. ಬದುಕನ್ನು ಶೋಧಿಸಿ ಅಂತರಾತ್ಮವನ್ನು ಪ್ರಚೋದಿಸಿ ಸನ್ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಕಾದಂಬರಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಇದೀಗ ಲೇಖಕಿ ಸಾರಾ ಅಬೂಬಕರ್ ಅವರ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಕಿರುವಿಮರ್ಶೆ ಅಂಜಲಿಯವರಿಂದ. ಚಂದ್ರಗಿರಿ ತೀರದಲ್ಲಿ ಇದು ಶ್ರೀಮತಿ ಸಾರಾ ಅಬೂಬಕರ್ ಅವರ ಮೊದಲ ಕೃತಿಯಾಗಿದೆ. ಈ ಕಾದಂಬರಿಯು ಮಲಯಾಳ, ಹಿಂದಿ, ಮರಾಠಿ ಭಾಷೆಗಳಿಗೂ ಅನುವಾದಗೊಂಡಿದೆ. ಕಾದಂಬರಿಗೆ 1914ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿಯು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಕಾದಂಬರಿ ಪ್ರಶಸ್ತಿಯು ಲಭಿಸಿವೆ. ಈ ಕಾದಂಬರಿಯು ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿಯೂ ಪ್ರಕಟಗೊಂಡಿತ್ತು. ಈ ಕಥೆಯಲ್ಲಿ ಹೊರಹೊಮ್ಮಿದ ವಾಸ್ತವಿಕ ಬದುಕಿನ ಚಿತ್ರಣ ಮತ್ತು ಧರ್ಮದ ಕಟ್ಟುಪಾಡುಗಳಲ್ಲಿ ಶೋಷಿತಗೊಂಡ ಮಹಿಳೆಯರ ಧ್ವನಿಗಳು ಅಸಂಖ್ಯಾತ ಓದುಗರ ಹೃದಯವನ್ನು ತಟ್ಟಿ ಈ ಕಾದಂಬರಿಯು ಎಲ್ಲೆಡೆಯಿಂದ ಮೆಚ್ಚುಗೆಯನ್ನು ಪಡೆಯಿತು. ಕಾದಂಬರಿಯ ಕೇಂದ್ರ ಪಾತ್ರವೇ ನಾದಿರಾ. ಇವಳ ತಂದೆ ಮತ್ತು ಗಂಡ ಒಂದು ಹಂತದಲ್ಲಿ ತಮ್ಮ ತಮ್ಮ ಪ್ರತಿಷ್ಠೆಗಳಿಗಾಗಿ ಸಂಬಂಧಗಳಿಗೆ ಬೆಲೆ ಕೊಡದೆ ನಾದಿರಾಳ ತಂದೆ ಮಗಳಿಗೆ ಗೊತ್ತಿಲ್ಲದ ಹಾಗೆ ಅಳಿಯ ವಿಚ್ಛೇದನ ಕೊಡುವ ಹಾಗೆ ಮಾಡಿಬಿಡುತ್ತಾನೆ. ಕಾದಂಬರಿಯಲ್ಲಿ ನಾದಿರಾಳ ಮದುವೆಯ ವಿಷಯದಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿದರೆ ಇನ್ನೊಂದು ಸಮಸ್ಯೆ ಎದುರಾಗುತ್ತದೆ. ನಿಯಮಗಳಿಂದ ಹುಟ್ಟುವ ಪ್ರಶ್ನೆಗಳಿಗೆ ಹಲವಾರು ನಿಯಮಗಳೇ ತೊಡರುಗಳಾಗುತ್ತವೆ. ನಾದಿರಾಳು ತನ್ನ ಬದುಕಿನಲ್ಲಿ ಎದುರಾಗುತ್ತಿರುವ ಅನ್ಯಾಯಗಳನ್ನೆಲ್ಲ ಕರ್ಮ, ಹಣೆಬರಹ ಎಂದು ಭಾವಿಸುತ್ತಾ ಶೋಷಣೆಯ ಮೂಲವನ್ನರಿಯದೆ ದುರಂತವನ್ನು ತಲುಪುತ್ತಾಳೆ. ತನ್ನದಲ್ಲದ ತಪ್ಪಿಗೆ ಸಾವನ್ನು ಶಿಕ್ಷೆಯಾಗಿ ಪಡೆಯುತ್ತಾಳೆ. ಈ ಕಾದಂಬರಿಯ ಕಥಾವಸ್ತು ಮದುವೆ, ಅನ್ಯೋನ್ಯ ಪ್ರೀತಿ, ಕುಟುಂಬದೊಳಗಣ ವೈಮನಸ್ಸು, ಈ ಕಾರಣದಿಂದ ಪತಿ ಪತ್ನಿಯರ ಅಗಲಿಕೆ, ವಿವಾಹ ವಿಚ್ಛೇದನ, ಪುನರ್ಮಿಲನವಾಗದೆ ಒದಗಿದ ದುರಂತ. ತನ್ನ ಜನಾಂಗದ ಮಹಿಳೆಯರ ಪ್ರತಿನಿಧಿಯಾಗಿ ವಿದ್ಯಾವಂತೆ, ವಿಚಾರವಂತೆ ಲೇಖಕಿ ಸಾರಾ ಹೊರ ಜಗತ್ತನ್ನು ಕಂಡಿದ್ದಾರೆ. ಮಾತ್ರವಲ್ಲ, ಹೆಣ್ಣಿನ ಮನದ ಅಳಲನ್ನು ಕಂಡಿದ್ದಾರೆ. ಸಾರಾರವರು ಇಲ್ಲಿ ಮೌನದ ಪಾತ್ರಗಳಿಗೆ ಧ್ವನಿಯಾಗುವುದರ ಜೊತೆಗೆ ಸಮುದಾಯದಲ್ಲಿನ ಮಾನವೀಯತೆ, ತ್ಯಾಗ ಇವೆಲ್ಲರ ಅಭಿವ್ಯಕ್ತಿಯನ್ನು ಅನಾವರಣಗೊಳಿಸುತ್ತಾರೆ. ಚಲನೆಯ ಸಂಕೇತವಾಗಿರುವ ಚಂದ್ರಗಿರಿ ನದಿ ಕಾದಂಬರಿಯಲ್ಲಿ ಕೇವಲ ನದಿಯಾಗಿ ಹರಿಯುವುದಿಲ್ಲ. ಅಲ್ಲಿಯವರ ದುಃಖ ದುಮ್ಮಾನಗಳ ಸರಮಾಲೆಯಾಗಿ ಗೋಚರವಾದರೆ ಕೆಲವೊಮ್ಮೆ ಮುಗ್ಧತೆ, ಅಜ್ಞಾನ, ಸಣ್ಣತನಗಳನ್ನು ಒಳಗೊಂಡಂತೆಯೂ ಗೋಚರವಾಗಿ ನಾದಿರಾಳಂತಹ ಮುಗ್ಧರನ್ನು ಆಹುತಿ ಪಡೆಯುತ್ತಿರುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಲೇಖಕಿ ನಾದಿರಾಳ ಅಸಹಾಯಕತೆಯನ್ನು ಯಾವುದೇ ಆವೇಶಕ್ಕೆ ಒಳಗಾಗದೆ ಈ ಕಾದಂಬರಿಯಲ್ಲಿ ಚಿತ್ರಿಸಿದ್ದಾರೆ. ನಮ್ಮದು ನಂಬಿಕೆಯ ಭೂಮಿ, ನಂಬಿಕೆಯೇ ನಮ್ಮ ದೇವರು. ದಕ್ಷಿಣ ಕನ್ನಡದ ಅವಳಿ ವೀರರಾದ ಕೋಟಿ ಚೆನ್ನಯ್ಯರು ಜನಮಾನಸವನ್ನು ಸತ್ಯ ಧರ್ಮವನ್ನು ಉಳಿಸುವ ಬೆಳೆಸುವ ಶಕ್ತಿ. ಇದೀಗ ಪಂಜೆ ಮಂಗೇಶರಾಯರು ಬರೆದ ಕೋಟಿ ಚೆನ್ನಯ್ಯ ಕಿರು ರೂಪಕದ ಪ್ರಸ್ತುತಿ ನಮ್ಮ ವಿದ್ಯಾರ್ಥಿಗಳಿಂದ. ಪಡುಮಲೆ ಸೀಮೆಗೆ ಒಬ್ಬ ಬಲ್ಲಾಳನಿದ್ದಂತೆಯೇ ಪಂಜ ಸೀಮೆಗೂ ಒಬ್ಬ ಬಲ್ಲಾಳನಿದ್ದನು. ಇವನ ಹೆಸರು ಕೇಮರ ಬಲ್ಲಾಳ. ಇವನ ಬೀಡು ಪಂಜದಲ್ಲಿತ್ತು. ಆ ಕಾಲದಲ್ಲಿ ಪಂಜವು ದೊಡ್ಡ ಊರಾಗಿತ್ತು. ಪಂಜದಲ್ಲಿ ಒಂದು ಮನೆ, ಮಾಳಿಗೆಯ ಮನೆ, ಎದುರು ಸಣ್ಣದೊಂದು ಹಂದರ, ಬಲಗಡೆ ಪದ್ಮಕಟ್ಟೆಯುಳ್ಳ ತೆಂಗಿನ ಮರ, ಎಡಗಡೆ ಏತ ಹಾಕಿದ ಬಾವಿ, ಹಿಂದುಗಡೆ ಜೋಡು ಹಟ್ಟಿಗಳು, ಅದರ ಮಗ್ಗುಲಲ್ಲಿ ಕೋಳಿಯ ಗೂಡು. ಕೋಟಿ ಚೆನ್ನಯ್ಯರು ಈ ಮನೆಯ ಮುಂದಿನ ಅಡ್ಡಗಟ್ಟಿದ್ದ
ಗುಜ್ಜು ತಡೆಮೆ ದಾಟಿ ಬೇಲಿಯೊಳಕ್ಕೆ ಹೋಗಿ ಪಯ್ಯ ಪಯ್ಯ ಎಂದು ಕರೆದರು. ಒಳಗಿನಿಂದ ಯಾರೂ ಓ ಎನ್ನಲಿಲ್ಲ. ಚೆನ್ನಯ್ಯನು, ಓ ಪಯ್ಯ ಪಯ್ಯ ಇಲ್ಲವೇ? ಯಾರದು ಕರೆಯುವುದು? ಯಾರೂ ಇಲ್ಲ, ನಾವು ಹಾದಿ ಪಯಣದ ಮಂದಿ. ಪಯ್ಯ ವೈದ್ಯ ಇದ್ದಾನು? ಅವರಿಲ್ಲ, ಎಲ್ಲಿ ಹೋಗಿದ್ದಾನೆ? ಬೈನಿ ಕಟ್ಟಲಿಕ್ಕೆ ಸಂಕಮಲೆಗೆ ಹೋಗಿದ್ದಾರೆ. ಯಾವಾಗ ಬಂದಾನು? ಬೆಳಗ್ಗೆ ಹೋದರೆ ಮಧ್ಯಾಹ್ನ ಬರುವವರು, ಮಧ್ಯಾಹ್ನ ಹೋದರೆ ಸಂಜೆಗೆ ಬರುವವರು. ಬರಲಿಕ್ಕೆ ಹೊತ್ತು ಆಗಲಿಲ್ಲವೇ? ಈಗಾಗಲೇ ಬಂದರು, ಕುಳಿತುಕೊಳ್ಳಿ. ಗಂಡಸರಿಲ್ಲದ ಮನೆಯೊಳಕ್ಕೆ ತಾವು ತಲೆ ಹಾಕುವುದು ಸರಿಯಿಲ್ಲವೆಂದು ಹೇಳಿ ಕೋಟಿ ಚೆನ್ನಯ್ಯರು ಚಪ್ಪರದಲ್ಲಿ ಹಾಸುಕಂಬಳೆಯನ್ನು ಬಿಡಿಸಿಬಿಟ್ಟು ಅಲ್ಲೇ ಕುಳಿತುಕೊಂಡು ಎಲೆಯ ಸಂಚಿಯನ್ನು ಬಿಚ್ಚಿ ಬಾಯಿ ಕೆಂಪಗೆ ಮಾಡಿಕೊಂಡರು. ಆಗ ಚೆನ್ನಯ್ಯನಿಗೆ ಅಡಿಕೆಯು ತಲೆಗೇರಿ ಬಾಯಾರಿ ಜೋಮು ಬಂತು. ಕೋಟಿಯು, ನಮಗೆ 1 ಗಿಂಡಿ ನೀರು ಬೇಕು ಎಂದು ಗಟ್ಟಿಯಾಗಿ ಹೇಳಿದನು. ಗಂಡಸರಿಲ್ಲದಿದ್ದಾಗ ಮನೆಯ ಹೊರಗೆ ತಾನು ತಲೆ ಹಾಕುವುದು ಸರಿಯಲ್ಲವೆಂದು ಮಾತಿನಿಂದ ಹೇಳಿದರೂ ಆ ಹೆಂಗಸು ತನ್ನ ಕೆಲಸದಿಂದ ತೋರಿಸಲಿಲ್ಲ. ಆಕೆಯು ಮಡಿಯುಟ್ಟು ಕಲ್ಲು ಕಟ್ಟಿದ್ದ ಬಾವಿಗೆ ಹೋಗಿ ನೀರು ತುಂಬಿದ ಬಿಂದಿಗೆಯನ್ನು ಹಿಡಿದುಕೊಂಡು ಹೊರಕ್ಕೆ ಬಂದಳು. ಇಷ್ಟರಲ್ಲಿ ಚೆನ್ನಯ್ಯನು ಮರವೇ ತಿಳಿದು ಕೈಬಟ್ಟೆಯಿಂದ ಮೋರೆಯನ್ನು ಒರೆಸಿಕೊಳ್ಳುತ್ತಿದ್ದನು. ಹೆಂಗಸು ನೀರಿನ ಬಿಂದಿಗೆಯನ್ನು ಹೊಸ್ತಿಲ ಹೊರಗಿಟ್ಟು ಬಾಗಿಲ ಹಿಂದುಗಡೆ ನಿಂತಳು. ಬಿಂದಿಗೆಯನ್ನು ನೋಡಿ ಅಣ್ಣನು ತಮ್ಮನ ಮುಖವನ್ನು, ತಮ್ಮನು ಅಣ್ಣನ ಮುಖವನ್ನು ದೃಷ್ಟಿಸುತ್ತಾ ಇಬ್ಬರು ನೀರು ಮುಟ್ಟದೆ ಸುಮ್ಮನಿದ್ದರು. ಹೆಂಗಸು ಅದನ್ನು ಕಂಡು, ನೀರು ಮಡಗಿದ್ದೇನೆ. ನಿನ್ನ ಕೈ ನೀರು ಕುಡಿಯಬೇಕಾದರೆ ಹುಟ್ಟುಬುಡ ಹೇಳಬೇಕು, ಜಾತಿ ಕುಲ ತಿಳಿಯಬೇಕು ಎಂದನು. ಅದಕ್ಕೇನು ಅಡ್ಡಿ, ಕತೆ ಮಾತ್ರ ದೊಡ್ಡದಿದೆ, ಮನೆಯವರು ಬರಲಿಕ್ಕೂ ತಡ ಇದೆ. ಅಷ್ಟರೊಳಗೆ ಅವನ ಗಂಡನು ಕಳ್ಳು ಹೊತ್ತುಕೊಂಡು ಹಿತ್ತಿಲ ಕಡೆಯಿಂದ ಮನೆಗೆ ಬಂದದ್ದು ಆ ಹೆಂಗಸಿಗೆ ಗೊತ್ತೇ ಆಗಲಿಲ್ಲ. ಅವಳು ಪರಕೀಯರೊಡನೆ ಮಾತನಾಡುವುದನ್ನು ಅವನು ಕೇಳಿ ಸಂಶಯದಿಂದ ಮನೆಯ ಬಲಗಡೆಯ ಗೋಡೆಯಲ್ಲಿ ಮರೆಯಲ್ಲಿ ನಿಂತುಕೊಂಡು ಇವರ ಮಾತುಕತೆ ಕೇಳುತ್ತಾ ಇದ್ದನು. ಕತೆ ಕೇಳೋಣ. ನಮ್ಮ ಅಜ್ಜಿ ಎಂದರೆ ತಾಯಿಯ ತಾಯಿ ಬ್ರಾಹ್ಮಣತಿಯಂತೆ. ಅವಳು ತಕ್ಕ ಕಾಲದಲ್ಲಿ ಮದುವೆಯಾಗದೆ ದೊಡ್ಡವಳಾದುದರಿಂದ ತಾಯಿ ತಂದೆಗಳು ತಮ್ಮ ಜಾತಿ ಕಟ್ಟೆಯಲ್ಲಿ ಮೀರಲಾರದೆ ಅವಳನ್ನು ಕಣ್ಣು ಕಟ್ಟಿ ಬಿಟ್ಟರಂತೆ. ಆಮೇಲೆ ಕಲ್ಲು ತೆಗೆಯಲು ತಾಳೆ ಮರವನ್ನು ಏರಿದ ಒಬ್ಬನು ಅವಳನ್ನು ಕಂಡು ಬೀಡಿಗೆ ಹೋಗಿ ಬಲ್ಲಾಳರಿಗೆ ತಿಳಿಸಿದನಂತೆ. ಅವರ ಅಪ್ಪನೆಯಂತೆ ಅವನು ಆಮೇಲೆ ಅವಳನ್ನು ಮನೆಗೆ ಕೊಂಡು ಹೋಗಿ ಚೆನ್ನಾಗಿ ಸಾಕಿ ಬಿರ್ಮನ ಬೈದನಿಗೆ ಮದುವೆ ಮಾಡಿಕೊಟ್ಟನಂತೆ. ಕರ್ಗೋಲ ತೋಟದ ಬಿರ್ಮನ್ನ ಬೈದ್ಯನಿಗೂ? ಹೌದು ಹೌದು, ಕರ್ಗೋಲ ತೋಟ. ಆ ಹೆಸರೇ ಮರೆತು ಹೋಗಿತ್ತು. ನನ್ನ ತಾಯಿ ಆ ಹೆಸರನ್ನು ಒಂದು ಸಲ ಹೇಳಿದ್ದು ನನಗೀಗ ನೆನಪಿಗೆ ಬಂತು. ತಾಯಿ ಯಾರು? ದೇಯಿ. ತಂದೆ ಹೆಸರು? ಕಾಂತಣ್ಣ. ಮೂಲಸ್ಥಳ? ಯಮಲಜ್ಜೆಯ ಬ್ರಾಹ್ಮರ ಎಂದು ಹೇಳುವುದನ್ನು ಕೇಳಿದ್ದೇನೆ, ನಾನು ನೋಡಲಿಲ್ಲ. ಒಬ್ಬ ತಾಯಿಗೆ ನೀವು ಎಷ್ಟು ಮಂದಿ ಮಕ್ಕಳು? ಚೊಚ್ಚಲಿಗೆ ನಾನಂತೆ. ನನ್ನ ಬೆನ್ನ ಹಿಂದೆ ನನ್ನ ತಾಯಿ ಅವಳಿ ಜವಳಿ ಗಂಡು ಮಕ್ಕಳನ್ನು ಬೀಡಿನ ಅರೆಯಲ್ಲಿ ಹೆತ್ತಳಂತೆ. ಕರ್ಗೋಲ ತೋಟದವರಿಗೆ ಬೀಡಿನ ಅರೆಯಲ್ಲಿ ಹೆರಿಗೆಯಾಗಲು ಕಾರಣವೇನು? ಅದನ್ನು ಹೇಳುತ್ತೇನೆ. ಪಡುಮಳೆಯ ಪೆರಮಾಳು ಬಳ್ಳಾರರು ಇರುವರಷ್ಟೇ. ಅವರು ಒಂದು ಸಾರಿ ಬೇಟೆಗೆ ಹೋಗಿದ್ದಾಗ ಅವರ ಕಾಲಿಗೆ ಮುಳ್ಳು ತಾಗಿ ಜೀವ ಹೋಕು ಬರ್ಕು ಎಂಬಂತಾಯ್ತಂತೆ. ಆಗ ನನ್ನ ತಾಯಿ ತುಂಬಿದ ಬಸುರಿ ಅವಳ ಮದ್ದು ಆಗಬಹುದೆಂದು ಅವಳನ್ನು ಬೀಡಿಗೆ ಕರೆತರಿಸಿದರಂತೆ. ಅವಳು ತಾನು ತುಂಬಿದ ಬಸುರಿ ಎಂಬುದನ್ನು ಲೆಕ್ಕಿಸದೆ ತಾನೇ ತನ್ನ ಕೈಯಿಂದ ಸೊಪ್ಪು ಅರೆದು ಮೈಗೆ ಹಚ್ಚಿ ವಾಸಿ ಮಾಡಿದ್ದಾಳಂತೆ. ನಂತರ ಅವಳ ಹೆರಿಗೆಯ ಬೀಡಿನಲ್ಲಿಯೇ ನಡೆಯಿತಂತೆ. ಆ ಹೆರಿಗೆಯಲ್ಲಿ ಆಕೆ ಅವಳಿ ಜವಳಿ ಗಂಡು ಮಕ್ಕಳನ್ನು ಹೆತ್ತಾಳಂತೆ. ಆನಂತರ ಏನಾಯಿತು? ಮಕ್ಕಳು ಹುಟ್ಟಿದ 3 ತಿಂಗಳಲ್ಲಿಯೇ ಅವಳು ಕಾಳವಾದಳು. ಅವಳ ಕಡೆಗಾಲದಲ್ಲಿ ಅವಳ ಹತ್ತಿರ ಯಾರೂ ಇರಲಿಲ್ಲವೇ? ನನಗೆ 7 ವರ್ಷ ವಯಸ್ಸು ಅನ್ನುವಾಗ ನನ್ನನ್ನು ಇಲ್ಲಿಗೆ ತಂದು ಕೈ ಹಿಡಿಸಿಕೊಟ್ಟರು. ಅಂದಿನಿಂದ ನಾನು ಮನೆ ಬಿಟ್ಟು ಹೊರಗೆ ಕಾಲು ಇಡಲಿಲ್ಲ. ಹೀಗಾಗಿದ್ದರಿಂದ ತಾಯಿ ಹೆತ್ತ ಸುದ್ದಿ ಸುಖವಾಗಲಿ ಸತ್ತ ಗೋಲಿನ ದುಃಖವಾಗಲಿ ಕಿವಿಯಿಂದ ಕೇಳಿದ್ದೇನೆ ಹೊರತು ಕಣ್ಣಿನಿಂದ ಕಾಣಲಿಲ್ಲ. ಕೋಟಿ ಚೆನ್ನಯ್ಯರ ಮನಸ್ಸಿನಲ್ಲಿ ಉಲ್ಲಾಸದ ಏರ್ತವೂ ಉದ್ವೇಗದ ಇಳಿತವೂ ತೋರಿ ಅವರು ಒಬ್ಬರನ್ನೊಬ್ಬರು ನೋಡುತ್ತಾ 1 ನಿಮಿಷ ಸುಮ್ಮನಾದರು. ಸ್ವಲ್ಪ ಹೊತ್ತಿನ ಮೇಲೆ, ಆ ಮಕ್ಕಳನ್ನು ಯಾರು ಸಾಕಿದರು ಎಂದು ಕೋಟಿಯು ಕೇಳಿದನು. ಆನಂತರದ ಸಂಗತಿ ನನಗೆ ಬೇಡವಾಯಿತು. ಹೋದ ಮೇಲೆ ತವರು ಮನೆಗೆ ಹೋಗಲಿಲ್ಲ, ತಮ್ಮಂದಿರನ್ನು ಕಾಣಲಿಲ್ಲ. ಊರಿನವರು ಮಾತ್ರ ಅವರ ಪ್ರತಾಪವನ್ನು ಹೊಗಳುತ್ತಾರೆ. ನೀರಿನಿಂದ ಹುಟ್ಟಿದ ಬೆಂಕಿಯಂತೆ, ನೆಲದಿಂದ ಸಿಡಿಲಂತೆ. ಅಕ್ಕ, ನಿನ್ನ ಹೆಸರು? ನನ್ನ ಹೆಸರು ಕಿನ್ನಿದಾರು. ಕೂಡಲೇ ಕೋಟಿ ಚೆನ್ನಯ್ಯರು ಎದ್ದು, ಅಕ್ಕ ಎಂದರೆ ನೀನೇ ಸೈ, ತಮ್ಮ ಎಂದರೆ ನಾವೇ ಸೈ ಎಂದು ಬಾಯಿಂದ ಹೇಳುತ್ತಾ ಇಬ್ಬರೂ ಅವಳ ಪಾದದ ಮೇಲೆ ತಲೆಯಿಟ್ಟು ಅಡ್ಡಬಿದ್ದರು. ಆಗ ಗೋಡೆಯ ಹಿಂದುಗಡೆ ಅದುವರೆಗೂ ಅವಿತುಕೊಂಡಿದ್ದ ಆಕೆಯ ಗಂಡನು ಈಚೆಗೆ ಬಂದು ಏಳಿ ಏಳಿ ಎಂದು ಹೇಳಿ ಅವರನ್ನು ಬಲಗೈಯಿಂದ ಎತ್ತಿ ಮೊಗಸಾಲೆಯ ತೂಗೊಯ್ಯಾಲೆಯ ಮೇಲೆ ಕುಳ್ಳಿರಿಸಿದನು. ಕಿನ್ನಿದಾರುವಿಗಂತೂ ಆದ ಸಂತೋಷವು ಅಷ್ಟಿಷ್ಟಲ್ಲ. ಅವಳು ಹಸುವನ್ನು ಕರೆದು ಹಾಲನ್ನು ಕಾಯಿಸಿ ತಂದು ಅವರನ್ನು ಆಧರಿಸಿದಳು. ಆ ದಿನ ಅಕ್ಕನ ಮನೆಯ ಅಕ್ಕಿಯ ಬಿಳಿಯನ್ನವೇನು, ತುಪ್ಪದ ಬೆಣ್ಣೆಯ ಉಪ್ಪಿನ ಕಾಯಿಯೇನೋ, ಹೊಟ್ಟೇನು, ಅಡಿಗೆ ಆರೋಗಣೆಗಳು ಹಸಿಯಾದ ಹೊಟ್ಟೆಗೆ ಹಸಿವೆಯನ್ನು ಉಂಟು ಮಾಡಿದವು. ಈ ಪ್ರಕಾರವಾಗಿ ಕೋಟಿ ಚೆನ್ನಯ್ಯರು ಪಂಜದಲ್ಲಿಯ
ತಮ್ಮ ಅಕ್ಕನ ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿರಲು ಆ ಸುದ್ದಿಯು ಪಂಜದ ಊರಲ್ಲೆಲ್ಲ ಮೆಲ್ಲನೆ ಹರಡಿತು. ನಂತರದ ಒಂದು ದಿನ ಕೇಮಾರ ಬಲ್ಲಾಳನು ಒಳಗಿನ ಅರೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತುಕೊಂಡಿದ್ದನು. ಚೆಂದುಗಿಡಿಯು ಕೈ ಮುಗಿದು ಕೈಕಟ್ಟಿ ನಿಂತನು. ಕೇಮಾರನು ಅವನಿಗೆ ಕುಳಿತುಕೊಳ್ಳಲು ಹೇಳಿ ಮುಗುಳು ನಗೆಯಿಂದ, ರಹಸ್ಯದ ಕಾರ್ಯ ರಾಯಸ ಬಂದಿದೆ. ಬುದ್ಧಿ ಬುದ್ಧಿ ನಮ್ಮ ಪಡುಮಲೆ ರಾಜ್ಯನಿಂದ ಓಲೆ ಉಡುಗೊರೆ ಸಹಿತ ಹಾಲು ಬಂದಿದೆ. ಬಾರಿ ರಾಯಸ. ಕೋಟಿ ಚೆನ್ನಯ್ಯರನ್ನು ಕುರಿತು ಬಲ್ಲಾಳರು ಬರೆಸಿದ್ದಾರೆ. ಚೆಂದುಗಿಡಿಯ ಎದೆಯು ಬಡೆಯತೊಡಗಿತು. ಅವನು ನಡುಗುವ ಕೈಗಳಲ್ಲಿ ಓಲೆಯನ್ನು ಹಿಡಿದು ಒಮ್ಮೆ ಓದಿಕೊಂಡನು. ಒಮ್ಮೆ ಒಳಕ್ಕೆ ಸರಿದ ನಾಲಗೆಯನ್ನು ಈಚೆಗೆ ತೆಗೆದನು. ಅವನು ಅದನ್ನು ಇನ್ನೊಮ್ಮೆ ಚೆನ್ನಾಗಿ ಹಿಂದು ಮುಂದು ಮಗುಚಿ ನೋಡಿ, ಬುದ್ಧಿ ರಾಯಸದ ಒಕ್ಕಣೆ ಸರಿ, ಬಾಳೆಯಾಗಿ ಬಲೆಯಿದ್ದು ತಾಳೆಯಾಗಿ ತಲೆಯನ್ನು ಚಚ್ಚಿತಲ್ಲ. ಓಲೆಯನ್ನು ಓದಬೇಕಾಗಿಲ್ಲ, ಹೊಟ್ಟೆಯನ್ನು ತಿಳಿಸಿಬಿಡು ಎಂದು ಹೇಳಿ ತನ್ನ ಬೆಳ್ಳಿಯ ಕರಡಿಗೆಯೊಳಗಿಂದ ಒಂದು ಬಂಗ್ಯ ಉಂಡೆಯನ್ನು ತೆಗೆದು ಮುಕ್ಕಿದನು. ಚೆಂದುಗಿಡಿಯು ಇನ್ನೊಮ್ಮೆ, ಬುದ್ಧಿ ಪಡುಮಲೆಯ ರಾಜ್ಯದಲ್ಲಿ ಬಿಲ್ಲವರಿಗೆ ಹುಟ್ಟಿದ ಕೋಟಿ ಚೆನ್ನಯ್ಯರು ಮಲ್ಲಯ್ಯ ಬುದ್ಧಿವಂತನನ್ನು ಕೊಂದು ಬಾರಿ ಕೊಲೆ ಮಾಡಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾರೆ. ಪಂಜದ ರಾಜ್ಯದಲ್ಲಿ ಕಾಳಿತ್ತರೆ ಅವರನ್ನು ಹಿಡಿದು ಕಳುಹಿಸಬೇಕು. ಕಳುಹಿಸದಿದ್ದರೆ ಅವನೇನು ಮಾಡುತ್ತಾನಂತೆ? ಅವರನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟು ಇಲ್ಲವೇ ಕೊಂದು ಹಾಕಿ ನಮ್ಮೊಳಗಿನ ಪೂರ್ವ ಸ್ನೇಹವನ್ನು ಬೆಳೆಸುವುದು, ನಮ್ಮ ಪಡುಮಲೆ ಬೀದಿನ ಮಾನ ಮರ್ಯಾದೆಗಳನ್ನು ಕಾಪಾಡುವುದು. ಸರಿ, ಬೀಡಿನ ಗೌರವ ನಮಗೂ ಒಂದೇ, ಅವರಿಗೂ ಒಂದೇ. ಹಾಗಾದರೆ ಅವರ ಬೀಡಿನ ಮರ್ಯಾದೆಯನ್ನು ನಾವು ಕಾಯಬೇಕಷ್ಟೆ. ಬುದ್ಧಿ ಅಪ್ಪಣೆ ಆದರೆ ನಾನು ಮಾಡುತ್ತೇನೆ. ಹೀಗೆ ಹೇಳಿ ಚೆಂದುಗಿಡಿಯು ಪಡುಮಲೆಯಿಂದ ಬಂದ ಓಲೆಯ ಒಕ್ಕಣೆಯಂತೆ ನಡೆಸತಕ್ಕ ಉಪಾಯಗಳನ್ನು ಬಲ್ಲಾಳನಿಗೆ ಸೂಚಿಸಿ ಹೊತ್ತು ಮುಳುಗುವಷ್ಟರೊಳಗೆ ಬೀಡಿನಿಂದ ತನ್ನ ಮನೆಗೆ ಹಿಂದಿರುಗುತ್ತಿದ್ದನು. ಆ ಹೊತ್ತಿಗೆ ಚೆಂದುಗಿಡಿಯು ಮನೆಯ ದಾರಿ ಹಿಡಿದು ಕೋಟಿ ಚೆನ್ನಯ್ಯರೊಡಗೂಡಿ ಈಚೆಗೆ ಬರುತ್ತಿದ್ದ ಪಯ್ಯ ಬೈದನು ಚೆಂದುಗಿಡಿಯನ್ನು ಕಂಡು, ಅಯ್ಯ, ನಾವು ನಿಮ್ಮಲ್ಲಿಗೆ ಹೋಗುತ್ತಿದ್ದೇವೆ, ನಿಮ್ಮನ್ನು ಬೀದಿಗೆ ಕಳುಹಿಸಿದ್ದಾರೆ ಎಂದು ಕೇಳಿ. ಈ ದಾರಿಯಾಗಿ ಚೆಂದುಗಿಡಿಯು ಅವನನ್ನು ಮಾತು ಮುಗಿಸಲಿಕ್ಕೆ ಬಿಡದೆ ಅವನ ಕೈ ಹಿಡಿದು ಆ ಮೂವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಕೂಡಲೇ ಒಳಗಿನಿಂದ ಹಾಲಿನ ಗಿಂಡಿ, ಸಕ್ಕರೆಯ ತಬಕು, ಕೆಂದಾಳೆ ಸೀಯಾಳ ಇವು ಬಂದು ಉಪಚಾರವಾಯಿತು. ಆದರೆ ಅವನ್ನು ಮಾತ್ರ ಯಾರೂ ಮುಟ್ಟಲಿಲ್ಲ. ತರುವಾಯ ವೀಳ್ಯದ ತಟ್ಟೆ ಬಂತು. ಪಂಚವಳ್ಳಿ ಹಸಿಯಲೆ, ಇಬ್ಬಾಗದ ಅಡಕೆಯ ಹೋಳು, ಬೆಣ್ಣೆಯಂತೆ ಬಿಳಿಸುಣ್ಣ, ಸೂರತಿ ಹೊಗೆಸೊಪ್ಪು, ಪಯ್ಯನ್ನು ಎಲೆಯನ್ನು ಒರೆಸಿ ಉಗುರಿನಿಂದ ಕುಡಿಯನ್ನು ಚಿವುಟಿ ನೆತ್ತಿಗೆ ಸುಣ್ಣ ಇಟ್ಟು ಸವರುತ್ತಿದ್ದಾಗ ಚೆಂದುಗಿಡಿಯು ಕಂಚಿನ ತಳಿಗೆಯನ್ನು ಅವನ ಪಕ್ಕದಲ್ಲಿ ಮಡಗಿ, ನೀವು ಬಂದ ಕಾರ್ಯ ಗೊತ್ತಾಯಿತು. ಗೊತ್ತಾಗುವುದಕ್ಕೆ 6 ತಿಂಗಳು ಹಿಡಿದರೆ ಸಲ್ಲಿಸುವುದಕ್ಕೆ ಎಷ್ಟು ಕಾಲ ಬೇಕಾಗುವುದು? ಅಯ್ಯ, ನಾವು ಬಲ್ಲಾಳರ ಭೇಟಿಯನ್ನು ನಿರೀಕ್ಷಿಸಿ ಬಹಳ ಕಾಲದಿಂದ ಹೆರವರ ಮನೆಯಲ್ಲಿದ್ದೇವೆ. ಒಮ್ಮೆ ಅವರ ದರ್ಶನವಾಯಿತೆಂದರೆ ನಾವು ಇದುವರೆಗೆ ಕಾದುಕೊಂಡಿದ್ದ ಬೇಸರ ಹೋಗಿಬಿಡುತ್ತದೆ. ಬಲ್ಲಾಳರನ್ನು ನಿಮ್ಮ ಮೂಲಕವೇ ಕಾಣಬೇಕೆಂದು ನಮ್ಮ ಭಾವಯ್ಯನ ಅಭಿಪ್ರಾಯ. ಇನ್ನಾದರೂ ಕಾಣುವುದಕ್ಕೂ ಇದೇ ಇಲ್ಲವೋ? ಅದಕ್ಕೇನು ಅಡ್ಡಿ? ಹಾಗಾದರೆ ಯಾವಾಗ? ನಾಳೆ ಸಂಕ್ರಾಂತಿ. ನಾಳೆ ಬೇಡ, ನಾಡದ್ದು ಆಗಬಹುದು. ನಾಳೆದ್ದು ಸೋಮವಾರ. ಎಷ್ಟೊತ್ತಿಗೆ? ಹಟ್ಟಿಯಿಂದ ಹೋದ ತನ ಹಟ್ಟಿಗೆ ಬರುವವರೆಗೆ. ಆ ದಿನ ನಿಮಗೆ ಬಿಡುವು ಇದೆಯಷ್ಟೇ. ಅದಕ್ಕೇನು ಅಡ್ಡಿ? ಇಷ್ಟಾದ ಮೇಲೆ ಚೆಂದುಗಿಡಿಯು ಮನೆಯಿಂದ ಮೂವರು ಹಿಂದೆರಳಿದರು. ದಾರಿಯಲ್ಲಿ ಚೆನ್ನಯ್ಯನು, ಅಣ್ಣ, ಈ ಚೆಂದುಗುಡಿಯನ್ನು ನೋಡಿದಾಗ ನಿನಗೆ ಯಾರು ನೆನಪಾಗುತ್ತದೆ? ಅವನು ಗಿಡುಗನ ಹಾಗೆ ಕಾಣುತ್ತಾನೆ. ಅವನ ಬಾಯಿ ನಗಳೆಯ ಬಾಯಿ. ನನಗೆ ಜೋಯಿಸರು ಹೇಳಿದ್ದ ನಗಳೆಯ ನೆನಪು ಬರುತ್ತದೆ, ಅಲ್ಲವೇ ಅಣ್ಣ? ಅಷ್ಟರಲ್ಲಿ ಮನೆಯು ಹತ್ತಿರವಾಯಿತು. ಮೂವರು ಒಳಗೆ ಹೋದರು. ಸೋಮವಾರ ಸೂರ್ಯೋದಯವಾಯಿತು. ಕೋಟಿ ಚೆನ್ನಯ್ಯರು ಹೊತ್ತು ನೆತ್ತಿಗೆ ಬರುವುದರೊಳಗೆ ಮುಂಗೈಗೆ ಮುಟ್ಟುವಂತೆ ಗಂಧವನ್ನು ಹಚ್ಚಿಕೊಂಡು ಹಣೆ ತುಂಬುವಂತೆ ತುಳಸಿ ಕಟ್ಟೆಯ ಮೃತ್ತಿಕೆಯಿಂದ ನಾಮವನ್ನು ಎಳೆದುಕೊಂಡು ತೊಡೆಯಗಲದ ಚಲ್ಲಣವನ್ನು ಉಟ್ಟು ಬಲು ಉದ್ದದ ಪಟ್ಟಿಯ ನಟ್ಟಿಯನ್ನು ನಡುವಿಗೆ ಬಿಗಿದು ಗಿಳಿಬಣ್ಣದ ಟೊಪ್ಪಿಗೆಯಿಂದ ತಲೆಯನ್ನು ಮುಚ್ಚಿ ರಾಮ ಲಕ್ಷ್ಮಣ ಎಂಬ 2 ಕತ್ತಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕೇಮಾರ ಬಲ್ಲಾಳನ ದರ್ಶನಕ್ಕಾಗಿ ಹೊರಟರು. ವೈವಿಧ್ಯಮಯವಾದ ಪ್ರಪಂಚದಲ್ಲಿ ಕಲೆಗೆ ಅನನ್ಯವಾದ ಸ್ಥಾನವಿದೆ. ಸಂಗೀತ ಮಹತ್ವದ ಕಲಾ ಪ್ರಕಾರ. ಈಗ ಸಮೂಹ ಗೀತೆಯಲ್ಲಿ ಕವಿ ದ.ರಾ ಬೇಂದ್ರೆಯವರ ಬಾರೋ ಸಾಧನೆ ಕೇರಿ ಗೀತೆಯ ಪ್ರಸ್ತುತಿ. ಬಾರೋ 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 ಸಾಧನ ಕೇರಿಗೆ, ಬಾರೋ
ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ. ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ. ಬಾರೋ 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 ಸಾಧನ ಕೇರಿಗೆ, ಬಾರೋ 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 ಸಾಧನ ಕೇರಿಗೆ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದರೊಳು ಹಾಡಿದೆ, ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದರೊಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ, ದುಗುಡ ಇಲ್ಲಿಂದೋಡಿದೆ, ಗಾಳಿಯಲ್ಲೂ ಆಡಿದೆ, ದುಗುಡ ಇಲ್ಲಿಂದೋಡಿದೆ. ಹೇಳು ಗೆಳೆಯ ಬೇರೆ ಎಲ್ಲಿ ತರದ ನೋಟವ ನೋಡಿದೆ, ಹೇಳು ಗೆಳೆಯ ಬೇರೆ ಎಲ್ಲಿ ತರದ ನೋಟವ ನೋಡಿದೆ, ಈ ತರದ ನೋಟವ ನೋಡಿದೆ. ಬಾರೋ 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 ಸಾಧನ ಕೇರಿಗೆ, ಬಾರೋ 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 ಸಾಧನ ಕೇರಿಗೆ. ಮರಳಿ ನಿನ್ನಿ ಊರಿಗೆ, ಬಾರೋ 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 ಸಾಧನ ಕೇರಿಗೆ, ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ. ಇದುವರೆಗೆ ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾ ಸಂಜೆಯನ್ನು ಕೇಳಿದ ಸರ್ವರಿಗೂ ನಮ್ಮ ವಂದನೆಗಳು. ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸುವಲ್ಲಿ ನೆರವಾದ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕ ವೃಂದಕ್ಕೂ ಧನ್ಯವಾದಗಳು. ಇದುವರೆಗೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋವಿಂದದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ವಿದ್ಯಾರ್ಥಿಗಳು. ಇನ್ನು ಮುಂದೆ ಕೇಳಿ ನಯನಗೌರಿ ಸೆರಾಜೆ ಅವರಿಂದ ಭಾವಗೀತೆ ಬಲು ಸೊಗಸು ನಿನ್ನ ಮಾಯೆ. ರಚನೆ ವಿ ಸೀತಾರಾಮಯ್ಯ. ಬಲು ಸೊಗಸು ನಿನ್ನ ಮಾಯೆ, ಇಳೆಯೆಲ್ಲ ತುಂಬಿರುವ ನಿನ್ನ ಛಾಯೆ. ಬಲು ಸೊಗಸು ನಿನ್ನ ಮಾಯೆ, ಇಳೆಯೆಲ್ಲ ತುಂಬಿರುವ ನಿನ್ನ ಛಾಯೆ, ಇಳೆಯೆಲ್ಲ ತುಂಬಿರುವ ನಿನ್ನ ಛಾಯೆ. ಸಾಕು ನನಗೀ ನೆರಳು ಹಿಡಿಯೆ ನಿನ್ನಯ ಹುರುಳು, ಅದರ ತಂಪಿಂಪಿನಲಿ ಸುಖಿಸುತ್ತಿರುವೆ. ಸಾಕು ನನಗೀ ನೆರಳು ಹಿಡಿಯೆ ನಿನ್ನಯ ಹುರುಳು, ಅದರ ತಂಪಿಂಪಿನಲಿ ಸುಖಿಸುತ್ತಿರುವೆ. ಸಾಕಾರ ಲೋಕಲೋಚನ ಭಾಗ್ಯ ನೀನಿರೆ, ನಿರಾಕಾರ ನಿರುವಯಲ ನೋಡಲಾತುರವೇ. ಸಾಕಾರ ಲೋಕಲೋಚನ ಭಾಗ್ಯ ನೀನಿರೆ, ನಿರಾಕಾರ ನಿರುವಯಲ ನೋಡಲಾತುರವೇ. ಬಲು ಸೊಗಸು ನಿನ್ನ ಮಾಯೆ, ಇಳೆಯೆಲ್ಲ
ತುಂಬಿರುವ ನಿನ್ನ ಛಾಯೆ ಇಳೆಯೆಲ್ಲ ತುಂಬಿರುವ ನಿನ್ನ ಛಾಯೆ. ಜನುಮ ಜನುಮಗಳಲ್ಲಿ ಕೊಂಡುಂಡು ಮುಗಿಯದಿಹ ನಿನ್ನ ಚೆಲುವಿನ ನೋಟ ಊಟ ಪಾಠಗಳು ಜಿನುಗು ಜೇನಿನ ಹನಿಗಳಾಗಿ ತೊಟ್ಟಿಕ್ಕುತ್ತಿರೆ ಬರಲು ನಿನ್ನೆಡೆಗೆ ಎಡೆ ಮುಗಿವ ಮೊದಲು ಬರಲು ನಿನ್ನೆಡೆಗೆ ಎಡೆ ಮುಗಿವ ಮೊದಲು ಜಿನುಗು ಜೇನಿನ ಹನಿಗಳಾಗಿ ತೊಟ್ಟಿಕ್ಕುತ್ತಿರೆ ಬರಲು ನಿನ್ನೆಡೆಗೆ ಎಡೆ ಮುಗಿವ ಮೊದಲು ಬರಲು ನಿನ್ನೆಡೆಗೆ ಎಡೆ ಮುಗಿವ ಮೊದಲು ನೀನೆ ಕರೆವೆಯೋ ಇಲ್ಲ ನಾನೇ ಬರಲೆಳಸುವೆನು ಸಾಗಲಲ್ಲಿಯವರೆಗೆ ಪಯಣದಾಟ ನೀನೆ ಬಾಳ್ಕೊಟ್ಟಿರುವೆ ನೀನೆ ಬೀಳ್ಕೊಟ್ಟಿರುವೆ ಕಟ್ಟಿಕೊಟ್ಟಿರುವೆ ಸವಿ ಬುದ್ಧಿಯೋಟ ಬಲು ಸೊಗಸು ನಿನ್ನ ಮಾಯೆ ಇಳೆಯೆಲ್ಲ ತುಂಬಿರುವ ನಿನ್ನ ಛಾಯೆ ಇಳೆಯೆಲ್ಲ ತುಂಬಿರುವ ನಿನ್ನ ಛಾಯೆ ನಿನ್ನ ಛಾಯೆ ನಿನ್ನ ಮಾಯೆ ನಿನ್ನ ಛಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಕೇಳುಗರೆ, ಇದುವರೆಗೆ ನಯನಗೌರಿ ಸೆರಾಜೆ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಆಲಿಸಿದಿರಿ. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.